ಮಧ್ಯರಾತ್ರಿ ಎರಡು ಗುಂಪುಗಳ ಮಧ್ಯೆ ಹೊಡೆದಾಟ ನಡೆದಿದೆ. ಕಲ್ಲು ಎತ್ತಿ ಹಾಕಿ ಹೊಡೆದಾಡಿಕೊಂಡಿದೆ ಈ ಗುಂಪು ಎನ್ನುವಂಥದ್ದು ಗೊತ್ತಾಗಿದೆ. ಕೋರಮಂಗಲ ಜ್ಯೋತಿ ನಿವಾಸ ಕಾಲೇಜು ಬಳಿ ನಡೆದಿರುವಂತಹ ಘಟನೆ ಜೂನ್ 7ರಂದು ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂತಹ ಘಟನೆ. ಶನಿವಾರ ಈ ಘಟನೆ ನಡೆದಿದೆ ಎನ್ನುವಂತ ಮಾಹಿತಿ ಇದೆ. ಘಟನೆಯ ಡೆಡ್ಲಿ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲೂ ಕೂಡ ಸೆರೆಯಾಗಿದೆ. ಓರ್ವ ಯುವಕನಿಗೆ ಗಂಭೀರ ಗಾಯ ಆಗಿದೆ. ಸದ್ಯ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಕುಡಿದ ಮತ್ತಿನಲ್ಲಿ ಈ ಗಲಾಟೆ ಆಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿರುವಂಥದ್ದು. ಸಿಸಿಟಿವಿ ದೃಶ್ಯ ವಶಕ್ಕೆ ಪಡೆದು ಅಂತ ಹೇಳಿದ್ರೆ ಸಿಸಿಟಿವಿ ದೃಶ್ಯವನ್ನ ಪಡ್ಕೊಂಡು ಈಗ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಹುಡುಗಿ ವಿಚಾರವಾಗಿ ಇಲ್ಲಿ ಗಲಾಟೆ ಆಗಿದೆ ಎನ್ನಲಾಗ್ತಾ ಇದೆ. ಆರೋಪಿಗಳ ಪತ್ತೆಗೆ ಕೋರಮಂಗಲ ಪೊಲೀಸರು ಬಲೆ ಬೀಸಿದ್ದಾರೆ. ಜ್ಯೋತಿ ನಿವಾಸ ಕಾಲೇಜ್ ಸಮೀಪ ನಡೆದಿರುವಂತಹ ಘಟನೆಯ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಬೆಂಗಳೂರಿನ ಕೋರಮಂಗಲ ಇಲ್ಲಿರುವಂಥ ಜ್ಯೋತಿ ನಿವಾಸ ಕಾಲೇಜು ಸಮೀಪ ಜೂನ್ 7ರ ರಾತ್ರಿ ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂಥ ಘಟನೆ. ಹೊಡೆದಾಡಿಕೊಂಡಿದೆ ಯುವಕರ ಗುಂಪು. ಹುಡುಗಿ ವಿಚಾರಕ್ಕೆ ಗಲಾಟೆ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಮಾರಾಮಾರಿ ಆಗಿದೆ ಎರಡು ಗುಂಪುಗಳ ನಡುವೆ. ಮಧ್ಯರಾತ್ರಿ ವೇಳೆ ಈ ಎರಡು ಗುಂಪಿನವರು ಹೊಡೆದಾಡಿಕೊಂಡಿದ್ದಾರೆ. ಅದು ಕೂಡ ರಸ್ತೆಯ ಪಕ್ಕದಲ್ಲಿ ಕಲ್ಲುಗಳನ್ನು ಎತ್ತಿ ಹಾಕ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇವರಿಗೆ ಪೊಲೀಸರು ಕಾನೂನು ಇದರ ಭಯ ಇಲ್ವಾ? ಹಾಗಾದ್ರೆ ಈ ಘಟನೆ ಆಗುವಂಥ ಸಂದರ್ಭದಲ್ಲಿ ಸ್ಥಳದಲ್ಲಿ ಹುಡುಗಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಹೆಣ್ಮಕ್ಳು ಕೂಡ ಇದ್ರು. ಜ್ಯೋತಿ ನಿವಾಸ ಕಾಲೇಜು ಸಮೀಪ ನಡೆದಿರುವಂಥ ಘಟನೆ. ಬೆಂಗಳೂರಿನ ಪೊಲೀಸರು ಏನು ಮಾಡ್ತಾ ಇದ್ರು, ರಾತ್ರಿ ವೇಳೆ ಗಸ್ತು ತಿರುಗಬೇಕು. ಕೆಲವೊಂದಿಷ್ಟು ಏರಿಯಾಗಳಾಗಿರಬಹುದು, ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗ್ತಾ ಇದ್ರು ಕೂಡ ಗಸ್ತು ಇದ್ದಂಥ ಪೊಲೀಸರಿಗೆ ಮಾಹಿತಿ ಸಿಕ್ಕಿರಲಿಲ್ವಾ? ಸಾರ್ವಜನಿಕರು ಯಾರು ಹೇಳಿರಲಿಲ್ವಾ? ಅಥವಾ ಗಸ್ತೆ ಬಂದಿರಲಿಲ್ವಾ ಆ ಕಡೆಗೆ ಇರುವಂಥ ಪ್ರಶ್ನೆ. ಎಷ್ಟು ದೊಡ್ಡ ಗಲಾಟೆ ನೋಡ್ತಾ ಇರ್ಬೋದು ನೀವು ಕೂಡ. ಇದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೋರಮಂಗಲ ಸಮೀಪ ನಡೆದಿರುವಂಥ ಘಟನೆ. ಎರಡು ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಓರ್ವ ಕಲ್ಲೆತ್ತಾಗ್ತಾನೆ. ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ. ಅದು ಕೂಡ ಕಾಲೇಜ್ನ ಸಮೀಪ. ಒಂದು ಹುಡುಗಿ ಕೂಡ ಸ್ಥಳದಲ್ಲಿರೋದನ್ನು ನೀವು ಗಮನಿಸ್ತಾ ಇರಬಹುದು. ಹುಡುಗಿ ವಿಚಾರಕ್ಕೆ ಗಲಾಟೆ ಆಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಹೊಡೆದಾಡಿಕೊಂಡಿದೆ ಗುಂಪು. ಕೋರಮಂಗಲ ಜ್ಯೋತಿ ನಿವಾಸ ಕಾಲೇಜು ಬಳಿ ಜೂನ್ 7ರ ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂಥ ಘಟನೆಯ ದೃಶ್ಯಾವಳಿಗಳಿವೆ. ಈ ಗಲಾಟೆಯಲ್ಲಿ ಓರ್ವ ಯುವಕನಿಗೆ ಗಂಭೀರ ಗಾಯ ಆಗಿದ್ದು ಸದ್ಯ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಇನ್ನೊಂದು ಕಡೆಯಲ್ಲಿ ಕುಡಿದ ಮತ್ತಲ್ಲಿ ಈ ಗಲಾಟೆ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು.